ಒಂದು ವರ್ಷ ದುಡಿಯೋದು ಅದಕ್ಕೋಸ್ಕರ. 365 ದಿವಸ ದುಡಿಯೋದು 5 ಗಂಟೆಗೋಸ್ಕರ. ಹಾಗೆ ಚಪ್ಪಲ್ ಹಾಕೋದಿಲ್ಲ, ಪ್ಯಾಂಟ್ ಹಾಕೋದಿಲ್ಲ, ಶೋ ಇಲ್ಲ, ಇಷ್ಟು ಸಿಂಪಲ್. ಈ ಸಾರಿ ಒಂದು 8,000 ಜನಕ್ಕೆ ಪಟ್ಟಿ ಮಾಡಿದೆ. ಅದೊಂದು 10,000 ಆದರೂ ಸುಧಾರಿಸುವಂಥ ಒಂದು ನಿಮ್ಮ ಮುಖದಲ್ಲಿ ನಾವು ದೇವರನ್ನು ಕಲ್ತೇವೆ. ಹಾಗೆ ಯಾರು ತಿಂತಾರೆ ಖುಷಿ ಪಟ್ಟರೆ, ಅದು ಅನ್ನಮತೆ ಆಗಲಿ ಯಾರಾಗಲಿ ಯಾವ ಜಾತಿ ಆಗಲಿ ಅವನು ತಿಂದು ಖುಷಿಯಲ್ಲಿ ಅವರ ಮುಖದಲ್ಲಿ ನಾವು ದೇವರನ್ನು ಕಾಣ್ತೇವೆ. ನಿಮ್ಮೆಲ್ಲ ಹಿತೈಷಿಗಳದ್ದು ಅನುಗ್ರಹದಿಂದಾಗಿ ಕಾರ್ಯಕ್ರಮ ಒಂದಾಗಬೇಕಂತ ಅವಳಿಗೆ ದಮ್ಮಯ್ಯ ಹೊಡೆಯುದು, ಮೇಲೆ ಕೂತ್ಕೊಂಡವಳಿಗೆ. ನಾವು ಮಾಡ್ತೇವೆ ಅಂತ ಹೇಳುದು ಅದು ಮೂರ್ಖದ ಅನ್ನೋದು ಮಾತಾಗ್ತದೆ. ಫ್ರೆಂಡ್ಸ್ ನೋಡಿ, ನಾನಿವತ್ತು ಬೆಳ್ಮಾಣಿಗೆ ಬಂದಿದ್ದೇನೆ. ಅಲ್ಲಿ ಮಂಡಲ ಪೂಜೆ ಆಗ್ತಾ ಉಂಟು ನೋಡಿ. ಹೊರಗಡೆಯಿಂದ ಬರಬೇಕಾದ್ರೆ ಫುಲ್ ಲೈಟಿಂಗ್ ಎಲ್ಲ ಹಾಕಿದ್ದಾರೆ. ನಮ್ಮಲ್ಲೊಂದು ಮಾತಿದೆ, ದಾನಶೂರ ಕರ್ಣ ಅಂತ ಹೇಳಿ, ನೀವು ಕೇಳಿರ್ಬೋದು. ಅಂದರೆ ತುಂಬ ದಾನ ಧರ್ಮ ಮಾಡೋರಿಗೆ ಆ ಥರ ಹೇಳ್ತಾರೆ. ಹಾಗೆ ನಾನಿವತ್ತು ನಿಮಗೆ ಕಲಿಯುಗದ ಕರ್ಣನನ್ನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಬೆಳ್ಮಾಣ್ ಮಂಡಲ ಪೂಜೆ ಅಂತ ಹೇಳಿದ ಕೂಡಲೇ ನಮಗೆ ಅವರ ಹೆಸರೇ ಫಸ್ಟಿಗೆ ತಲೆಗೆ ಬರ್ತದೆ ನೋಡಿ. ಅವರೇ ನಮ್ಮ ಕೋಡಿಮಾರು ವಾಸ್ತಂತ್ರಿಗಳು. ಒಂದು 400 ಜನರಿಂದ ಅನ್ನದಾನ ಸ್ಟಾರ್ಟ್ ಮಾಡಿ ಇವಾಗ ಒಂದು 8,000 ರಿಂದ 10,000 ಜನಕ್ಕೆ ಅವರು ಅನ್ನದಾನ ಮಾಡ್ತಿದ್ದಾರೆ. ಜನ ನೋಡಿ ಅಂತೆ, ಸಾಲು ಸಾಲು ಬಟ್ಟಿ ಜನಗಳೆಲ್ಲ ಬರ್ತಾರೆ ನೋಡಿ. ನಾನು ಇಷ್ಟೆಲ್ಲ ಹೇಳಬೇಕಾದ್ರೆ ಆ ವಾಸ್ತುತಂತ್ರಗಳು ಹೇಗಿರ್ಬೋದು ಅಂತ ಹೇಳಿ ನೀವು ಆಲೋಚನೆ ಮಾಡ್ತಾ ಇರ್ಬೋದು. ತುಂಬಾನೇ ಸಿಂಪಲ್. ಅವರಲ್ಲಿ ನೋಡಿದ್ರೆ ಉಂಟಲ್ಲ, ಅಷ್ಟು ದೊಡ್ಡ ವ್ಯಕ್ತಿತ್ವ ಇರೋರು ಅಂತ ಹೇಳಿ ಗೊತ್ತೇ ಆಗುದಿಲ್ಲ ನೋಡಿ. ಇಲ್ಲಿ ಐಟಮ್ಸ್ ನೋಡಿ ಅಂತೆ, ನಂಗಂತೂ ಭಾರಿ ಖುಷಿ ಆಯ್ತು. ಅಂದ್ರೆ ಬೇರೆ ಬೇರೆ ತರ ನಾರ್ತ್ ಇಂಡಿಯನ್ ಇದೆ, ಎಲ್ಲ ತರದ ಐಟಮ್ಸ್ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಈ ಮಸಾಲೆ ದೋಸೆ, ಹಾಗೇನೆ ಈ ಫ್ರೂಟ್ ಸಲಾಡ್, ಹಾಗೆ ಬೇರೆ ಬೇರೆ ತರದ್ದು ಮಸಾಲೆ ಪುರಿ ಇದೆ. ಹಾಗೇನೆ ಬೇರೆ ಬೇರೆ ತರ ತುಂಬಾ ಬಗೆ ಇದೆ. ನಾನಿಲ್ಲಿ ಬರುವಾಗ್ಲೇ ಒಂದ್ಸಲ ನೋಡಿದೆ. ಅಂದ್ರೆ ಇಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲ ಜಾತಿಯವರು ಬರ್ತಾರೆ. ಮುಕ್ತ ಅವಕಾಶ ಇದೆ, ಯಾರು ಬಂದವರಿಗೆ ಕೂಡ ಇಲ್ಲ ಅಂತ ಹೇಳುದಿಲ್ಲ. ಎಷ್ಟು ಬೇಕಾದಷ್ಟು ನಾವು ತಗೋಬಹುದು. ನಾವಂದರೆ ಶುರು ಮಾಡಿದೊಂದು 50-100 ಜನ ಶುರು ಮಾಡಿದ್ವಿ. ಅದು 500 ಆಯಿತು, 1,000 ಆಯಿತು, 2,000 ಆಯಿತು. ಹೋದ ವರ್ಷ ಸಾಧಾರಣ 8,000 ಜನವರೆಗೆ ಆಗಿದೆ. ಶುರುವಾಗಿ ಒಂದು 15 ವರ್ಷ ಆಗ್ಬೋದು. ದುರ್ಗಾವರ ಜಾತ್ರೆ ಪ್ರಯುಕ್ತ ಒಂದು ಮಂಡಲ ಪೂಜೆ ಪ್ರಯುಕ್ತ ಶುರು ಮಾಡುವಂತ ಸಣ್ಣದಲ್ಲಿ ಶುರು ಮಾಡಿದ್ದು. ಅದು ಈಗ ನಮಗೆ ಗೊತ್ತಿಲ್ಲ, ಆ ರೀತಿ ಪರಿಸ್ಥಿತಿಯಲ್ಲಿ ಬಂದಿದೆ. ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೆ ಎಲ್ಲ ಮೇನ್ ಯಾರಿದ್ದಾರೆ ಅವರ ಹತ್ರ ಕೇಳಿ ಶುರು ಮಾಡೋದು. ಈ ಸಾರಿ ಒಂದು 8,000 ಜನಕ್ಕೆ ಪಟ್ಟಿ ಮಾಡಿದೆ. ಅದೊಂದು 10,000 ಆದರೂ ಸುಧಾರಿಸುವಂಥ ಒಂದು ಕಮ್ಮಿ ಆದರೂ ಸಹ ಅದಕ್ಕೆ ತಕ್ಕ ಎಲ್ಲ ವ್ಯವಸ್ಥೆ ನಮ್ಮ ವಾದರಾಜ ಉಡುಪರಿಂದ ನೇತೃತ್ವದಲ್ಲಿ ಅವರು ಕಿಲಾರ್ ಎಲ್ಲ A to Z ಅವರೇ. ಮುಂಕೂರು ಸದಾಶಿವರಂತ ಒಬ್ಬರಿದ್ದ ಅಂಗಡಿಯವರು, ಅವರೇ ಸಾಮಾನು ಫ್ರೂಟ್ಸು ನಿಮ್ಮದು ಎಲ್ಲ ಐಟಮ್ ಅವರೇ. ಫ್ರೂಟ್ಸ್ ಸಲಾಡ್, ಕಪ್ಪು, ಯೂಸಂದ್ರ, ಲೋಟೆ, ಇಡ್ಸುಡಿ, ಬಕೆಟ್ ಎಲ್ಲ A to Z ಒಬ್ಬರೇ ಹಾಕೋದು. ಅವರು ಅವರ ಹತ್ರ ಒಂದು ಅಭಿಪ್ರಾಯ ಕೇಳೋದು, ಸದಾಶಿವರೇ ಮಾಡ್ಬೋದಾ? ತಂತ್ರಿಗಳು ಹೇಳಿದ ಹಾಗೆ ಅಂತ. ಹಾಗೆ ಉಡುಪರ ಹತ್ರ ಒಂದು ಅಭಿಪ್ರಾಯ ಕೇಳೋದು. ಹಾಗೆ ಒಂದು ಸಾವಿತ್ರಾಮ ಅಂತ ಇದ್ದಾಳೆ ಕಟ್ಪಾಡಿ ಅವಳು, ಪಾತ್ರ ತಿಳಿಯವಳು, ಅವಳ ಹತ್ರ ಒಂದು ಅಭಿಪ್ರಾಯ ಕೇಳೋದು. ಹಾಗೆ ಮತ್ತು ನಮ್ಮ ಯಾವ ಯುವಕರಿದ್ದೆ ಜವಣರಿದ್ದಾರೆ ಊಟ, ಅವರ ಹತ್ರ ಒಂದು ಅಭಿಪ್ರಾಯಗಳು, ಹಿಂಗೆ ಸುಧಾರಪ್ಪ ಮಾರ ಅಂತ. ಹಾಗೆ ಎಲ್ಲರೂ ಸೇರಿ ಒಟ್ಟಿಗೆ ಟೋಟಲ್ ಆಗಿ ಕಾರ್ಯಕ್ರಮ ಚಂದ ಮಾಡಿ ಕೊಡ್ತಾರೆ. ನಾವು ಒಬ್ಬರಲ್ಲ, ಒಬ್ಬರು ಅಂತ ಹೇಳಿದ್ರು ಮೂರ್ಖತನ ಅಂತ. ಎಲ್ಲ ಹಿರಿಯರ ಆಶೀರ್ವಾದ, ದೇವರ ದಯ, ನಿಮ್ಮೆಲ್ಲ ಹಿತೈಷಿಗಳದ್ದು ಅನುಗ್ರಹದಿಂದಾಗಿ ಕಾರ್ಯಕ್ರಮ ಒಂದಾಗಬೇಕಂತ ಅವಳಿಗೆ ದಮ್ಮಯ್ಯ ಹೊಡೆಯುದು, ಮೇಲೆ ಕೂತ್ಕೊಂಡವಳಿಗೆ. ನಾವು ಮಾಡ್ತೇವೆ ಅಂತ ಹೇಳುದು ಅದು ಮೂರ್ಖದ ಅನ್ನೋದು ಮಾತಾಗ್ತದೆ. ಎಲ್ಲ ಊರಿನಲ್ಲಿ ಯಾರು ಇಷ್ಟವರೆಗೆ 1,000 ಹೊತ್ತಿಸಿದಾಗ್ಬೋದು, ಹೆಣ ಹೊತ್ತಿಸಿದಾಗ್ಬೋದು. ಸೂರ್ಯಗೆ ನಮಗೆ ಫೋನ್ ಬರ್ತದೆ, ಇಂತೆಂಥ ಮಾರ ಈ ನಮ್ಮ ತೀರಿಯರು ಮರ ಅಪಾಯ ತೀರಿಯರು ಅಂತ ಹೇಳ್ಕೊಂಡು ಯಾರಿದ್ರು ಸಹ ಅದನ್ನೊಂದು. ಮತ್ತೆ ಪಲ್ಲಕ್ಕಿ ಬೆಳಗ ಉಂಟು ನಮ್ಮದು, ವನದುರ್ಗ ಪಲ್ಲಕ್ಕಿ ಬೆಳಗ ಅಂತ, ಅದನ್ನು ಶುರು ಮಾಡಿದೆ. ಈಗ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಅದಕ್ಕೆ ರಿಟೈರ್ಮೆಂಟ್ ಮಾಡಿದ್ವಿ ಗಂಟು ನೋವಿನ ಸಮಸ್ಯೆಯಿಂದಾಗಿ. ಫ್ಯಾಮಿಲಿ ಆ ತಾಯಿ 2 ವರ್ಷ ಆಯಿತು ತೀರಿ. ನಾವು ಬ್ಯಾಚುಲರ್, ಮದುವೆ ಆಗಲಿಲ್ಲ. ಅಣ್ಣ ಆಗಿದೆ, ತಮ್ಮ ಆಗಿದ್ದಾರೆ, ಅಕ್ಕ ಒಬ್ಬರಿದ್ದಾರೆ. ಎಲ್ಲರೂ ಸಹಕರಿಸ್ತಾರೆ. ಅವರವರು ಮನೆಯವರೆಲ್ಲ ಫುಲ್ಲು ಸಹಕಾರ ಮಾಡ್ತಾರೆ. 1 ವರ್ಷ ದುಡಿಯೋದು ಅದಕ್ಕೋಸ್ಕರ. 365 ದಿವಸ ದುಡಿಯೋದು 5 ಗಂಟೆಗೋಸ್ಕರ. ಹಾಗೆ ಚಪ್ಪಲ್ ಹಾಕೋದಿಲ್ಲ, ಪ್ಯಾಂಟ್ ಹಾಕೋದಿಲ್ಲ, ಶೋ ಇಲ್ಲ, ಇಷ್ಟು ಸಿಂಪಲ್. ಸುಮ್ಮನೆ ತುಂಬ ಮಂದಿ ಗೆಲ್ತಾರೆ ಇದರ ಬಗ್ಗೆ. ಏನಾದರೂ ನಾವು ಹೆಲ್ಪ್ ಮಾಡಬೇಕಾ ಅಂತ. ಅಂದ್ರೆ ಕೆಲವರಿಗೆ ಇದು ಜನಸೇವೆ ಮಾಡ್ಬೇಕಂತ ಇರ್ತದೆ, ಯಾವ ರೀತಿ ಮಾಡೋದು ಅಂತೇಳಿ ಗೊತ್ತಾಗೋದಿಲ್ಲ. ನಿಮ್ಮೊಟ್ಟಿಗೆ ಸಹಕಾರ ಕೊಟ್ಟು ಆರ್ಥಿಕ ಸಹಾಯ ಇರ್ಬೋದು, ಅಥವಾ ಇತರ ಬೇರೆ ಅಕ್ಕಿ ತೆಂಗಿನಕಾಯಿ ಎಲ್ಲ ಕೊಡ್ತಾರೆ ಕೆಲವರು. ಒಂದು 50 ಕಿಲೋ ಅಕ್ಕಿ ನನ್ನ ಲೆಕ್ಕದಲ್ಲಿ ಇರಲಿ ಮಾರೆ ಅಂತ, ಹಾಗೆ ಒಂದು ತೆಂಗಿನಕಾಯಿ ನನ್ನ ಲೆಕ್ಕದಲ್ಲಿ 100 ಇರಲಿ, ಹಾಗೆಲ್ಲ ಕೊಡ್ತಾರೆ. ಅದು ಬೇಡ ಹೇಳಲಿಕ್ಕೆ ಆಗುದಿಲ್ಲ. ಅದೇ ಅನ್ನದಾನ ಸೇವೆ ಮಾಡೋದು ಅವರಿಗೆ ಒಂದು ಅದರ ಪುಣ್ಯ ಇರಲಿ ಅಂತ ಅವರಿಗೆ ಒಂದು ಆಸೆ ಇರ್ತದೆ.
ನೀನೊಂದು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತೀನಿ ಮಾರೆ, ನಮ್ದು ಅದು ಸ್ವಲ್ಪ ಅಳಿಲು ಸೇವೆ ಅಂತ. ಕೊರೋನಾ ಬಂದ ಟೈಮಲ್ಲಿ 1 ವರ್ಷ ನಿಲ್ಲಿಸಿದೆ. ಆಮೇಲೆ ನೆಕ್ಸ್ಟ್ ಶುರು ಮಾಡುವಾಗ ಮತ್ತೊಬ್ಬ ಒಂದು ದೊಡ್ಡ ಪುರೋಹಿತರು ಹೇಳಿದರು, ಕೂಡ ಶುರು ಅಂತನ ಮಾರೆ ಅಂತ. ಅದಕ್ಕೊಂದು ಮಾತು ಹೇಳಿದೆ, ಶುರು ಮಾಡಲಿಕ್ಕೆ ನಾವು ಯಾರು, ಮುಗಿಸ್ಲಿಕ್ಕೆ ನಾವು ಯಾರು. ಆ ಹೊತ್ತಲ್ಲೇ ಒಂದು ನಿಲ್ಲಿಸುವಂಥ ಅವಕಾಶ ಇತ್ತು. ಭಗವಂತನ ಇಚ್ಛೆ ಅಲ್ಲ, ನಾವೇನು ಮಾಡ್ಲಿಕ್ಕೆ, ನಾವು ನಿಲ್ಲಿಸಲಿಕ್ಕೆ ಏನು ಅಧಿಕಾರ ಇಲ್ಲ ಅಲ್ಲ. ಅದೇ ನಾವು ಕೂಡ ಬರ್ತಾ ಇದ್ವಿ, 1-2 ವರ್ಷದಿಂದ ಬರ್ತಾ ಇದ್ದೇವೆ. ಅದು ಎಷ್ಟು ಜನ ಬರ್ತಾರೆ, ನೀವು ಒಬ್ರು ಅಷ್ಟು ಜನರನ್ನ ಎಲ್ಲ ಬಂದವರನ್ನು ನಾವು ದೇವರ ದಯ ಅಂತ ಹೇಳಿದ್ರೆ ಕೈ ಮುಗಿಯುತ್ತೇವೆ ಅಷ್ಟೇ. ಅದು ಒಳಗಿನ ಇಲ್ಲ, ಭಗವಂತನೇ ಕೈ ಮುಗಿಯುವುದು ಅಂತ. ಹೀಗೆ ಮಾಡಿದ್ರೆ ನಮಸ್ಕಾರ ಮಾಡಿದ್ರೆ ಕೈ ಮುಗಿಯುದು. ನಿಮ್ಮ ಮುಖದಲ್ಲಿ ನಾವು ದೇವರನ್ನು ಕಲ್ತೇವೆ. ಹಾಗೆ ಯಾರು ತಿಂತಾರೆ ಖುಷಿ ಪಟ್ಟರೆ, ಅದು ಅನ್ನಮತೆ ಆಗಲಿ ಯಾರಾಗಲಿ ಯಾವ ಜಾತಿ ಆಗಲಿ, ಅವನು ತಿಂದು ಖುಷಿಯಲ್ಲಿ ಅವರ ಮುಖದಲ್ಲಿ ನಾವು ದೇವರನ್ನು ಕಾಣ್ತೇವೆ. ಅದರಲ್ಲಿ ತಪ್ಪಿ ನಮ್ಗೆ. ಇದೇ ಒಂದೇ ಹಿಂದೂಗಳಿಗೆ ಮಾತ್ರ ಆತರ ಏನಿಲ್ಲ, ಬ್ರಾಹ್ಮಣರಿಗೆ ಬೇಕಾದ ವ್ಯವಸ್ಥೆ ಒಳಗೆ ಅಷ್ಟು ವ್ಯವಸ್ಥೆ ಉಂಟು. ಹೊರಗಿನವರಿಗೆಲ್ಲ ಫುಲ್ ಎಲ್ರಿಗೂ ಕೊಡ್ತೀರಾ? ಎಲ್ರಿಗೂ ಅದರಲ್ಲಿ MLA ಬರ್ತಾರೆ, MLAಗಳು ಬರ್ತಾರೆ, ಮಿನಿಸ್ಟರ್ನವರು ಬರ್ತಾರೆ, ಆಸರಣವರು ಬರ್ತಾರೆ. ಅವರಿಗೆ ಇವರಿಗೆ ಭೇದ ಅಂತಿಲ್ಲ, ಒಂದೇ ಲೆಕ್ಕ. ಮೊದಲು ಎಲ್ಲ ನೀರುಳ್ಳಿ ಬೆಳ್ಳುಳ್ಳಿ ಅಬೋಜಿ ಎಲ್ಲ ಹಾಕ್ತಿದ್ದೇವೆ ಪಲವಿಗೆ, ಬೀರಸಿಗೆಲ್ಲ. ಉಪಾಧ್ಯಾಯರು ಕೊಲಕಡಿ ವಾದರಾಜ ಉಪಾಧ್ಯಾಯರು ಕೇಳಿದ್ರು, ಇಷ್ಟೆಲ್ಲ ಖರ್ಚು ಮಾಡ್ತೀವಿ ಮಾರೆ. ಅವಳ ಉದ್ದೇಶವಾಗಿ ಮೇಲೆ ಮಾಡೋದು, ದುರ್ಗಾಪರಮೇಶ್ವರಿ ದೇವರ ಉದ್ದೇಶವಾಗಿ ಮಂಡಲ ಪೂಜೆ ಪ್ರಯುಕ್ತ ಮಾಡೋದು. ಅವಳಿಗೆ ಏನು ಇದರಿಂದ ಹೌದು ಖಂಡಿತ. ಎಂತ ಮಾಡ್ಬೇಕು ಹೇಳಿದ್ರು, ಏನು ಮಾಡ್ತಿ ಅದು ದೇವರ ಸಮರ್ಪಣೆ ಆಗಬೇಕು ಅಂತ ಹೇಳಿ ಆ ಸೇವನೆ ನೀರುಳ್ಳಿ ಬೆಳ್ಳುಳ್ಳಿ ಬಿಟ್ಟು, ಅಥವಾ ಟೇಸ್ಟ್ ಬರಲಿಕ್ಕೆ ಮಠದಲ್ಲೆಲ್ಲ ಬೀಜ ಎಲ್ಲ ಹಾಕ್ತಾರೆ. 30 ಕಿಲೋ 40 ಕಿಲೋ ಬೀಜ ಬರೀತಾರೆ, ಬಟ್ಟೆ ಎಷ್ಟೆಲ್ಲ ತರ್ತೇವೆ. ಗ್ರೇವದಿ ರುಚಿ ಬರಬೇಕಾದ್ರೆ ಆ ರುಚಿ ತಂದು ಮಾಡ್ತಾ ಇದ್ದಾರೆ ಇವರು. ಪ್ರಕಾಶ ಪ್ರಕಾಶ ಅಂತ ಇದ್ದಾರೆ ಅಂಗಡಿ ಒಳಗಡೆ, ಆನಂದಣ್ಣವರ ತಮ್ಮ ಸತೀಶ್ ಅಣ್ಣ ಅಂತಿದ್ದಾರೆ. ಅವರ ಗ್ರೂಪ್ ಎಲ್ಲ ಒಂದು 25 ಜನ ಅವರು ಬರ್ತಾರೆ. ಅದೇ ನಾವು ಬಂದಾಗ ನೋಡುದು ಎಲ್ಲ ತರದ ಬೇರೆ ಬೇರೆ, ಈಗ ನಾರ್ತ್ ಇರ್ಬೋದು, ಸೌತ್ ಎಲ್ಲ ಎಂತ ವೆರೈಟಿ ಬೇಕು ಅಷ್ಟು ನೀವು ಮಾಡಿ ಕೊಡ್ತೀರಾ. ನಿಮಗೆ ನೋಡ್ಲಿಕ್ಕೆ ಖುಷಿ ಆಗ್ತದೆ ಅಷ್ಟು. ಅಂದ್ರೆ ಅದ್ರ ಹಿಂದಿನ ಶ್ರಮ ಕೂಡ ಅಷ್ಟೇ ನಮಗೆ ಗೊತ್ತಾಗುತ್ತೆ. 1 ತಿಂಗಳು 2 ತಿಂಗಳಿಂದ ಅದರ ಹಿಂದೆ ಶ್ರಮ ಆಗ್ತದೆ. ಮೊನ್ನೆ ಮಿಕ್ಸ್ಚರ್ ಮಾಡಿಟ್ಟೆ ಅಡುಗೆವರಿಗೆ, ನಾರ್ದಿಗೆ 30-40 ಜನ ಇರುವಾಗ ಅವರಿಗೆ ಕಾಫಿ ಕೊಡುವಾಗ ಏನಾದರೂ ಬಾಯಿಗೆ ಬೇಕಲ್ಲ, ಅದನ್ನು ಮಾಡಿಟ್ಟೆ. ಪುಡಿ ಚಕ್ಕುಲಿ ಮಾಡಿಟ್ಟೆ ಸ್ವಲ್ಪ. ಅದನ್ನು ಅತ್ತಿಗೆ ಅವರು ಇದ್ದಾರೆ, ಅದ್ಭುತ ಹೆಂಗೆ ಸರ್. ಅಷ್ಟು ಮಂದಿ ಅಡುಗೆಯವರಿಗೆ ಸಹ ಹೊತ್ತಿಗೆ ಕಾಫಿ ಗೀಬಿ ಅದು ಏನಾದರೂ ಮಾಡಿ ಬರ್ತಾರೆ. ಮಾತಾಡಲಿಕ್ಕಿಲ್ಲ, ಆ ಸ್ಪಾಟಲ್ಲಿ ಇರುವುದಿಲ್ಲ. 2 ಮಧ್ಯಾಹ್ನ ನಾವು ಮೆರವಣಿಗೆ ಹೋಗಿ ದೇವಸ್ಥಾನದಲ್ಲಿ ದೇವರ ಪ್ರಯುಕ್ತ ಮೆರವಣಿಗೆ ಉಂಟು, ಅದರ ಹಿಂದೆನೇ ತಿರುಗ್ತಾ ಇರ್ತೇವೆ. ಅಲ್ಲಿಂದ ಬಂದು ದೇವಸ್ಥಾನಕ್ಕೆ ಬಂದು ಮೆರವಣಿಗೆ ಆದ ನಂತರ ಅಲ್ಲಿ ಪುನಃ ಫಲಾರ ಉಂಟು, ಹೊರ ಕಾಣಿಕೆ ತಂದವರಿಗೆ ಒಂದು 1,500 ಜನ ಆಗ್ತದೆ. ಅದರ ಜವಾಬ್ದಾರಿ ಉಂಟು, ಅದು ಉಡುಪರ ಜವಾಬ್ದಾರಿ. ನಾವು ಅದರೊಳಗೆ ಸೇರ್ತೇವೆ ಎಲ್ಲ ಫಲಾರ ಮಾಡಿ. ಆಮೇಲೆ ಪುನಃ ಹೂವಿನ ಅಲಂಕಾರದ ಜವಾಬ್ದಾರಿ ಉಂಟು ನಮ್ದು, ಅದು ನಮ್ಮ ಜವಾಬ್ದಾರಿ. ಒಂದು 80,000 ರೂಪಾಯಿ ಹೂ ಹಾಕ್ತೇವೆ ದೇವರಿಗೆ ಅಲಂಕಾರಕ್ಕೆ. ಅದನ್ನು ಪೇಮೆಂಟ್ ಎಲ್ಲ ಮಾಡಿ ಆಮೇಲೆ ರಾತ್ರಿ ಪುನಃ ಅಡುಗೆ ಸೇರ್ತೇವೆ ದೇವಸ್ಥಾನ. ಮನೆಯಲ್ಲಿ ನಿರಂತರ ಆಗ್ತಾನೆ ಇರ್ತೇವೆ, ಅಷ್ಟು ವ್ಯವಸ್ಥೆ ಮಾಡಿರ್ತೇವೆ. ನಮ್ಗೆ ಕಲೀಲಿಕ್ಕೆ ತುಂಬಾ ಉಂಟು, ಕಲೀಲಿಕ್ಕೆ ತುಂಬಾನೇ ಇದೆ. ನಂಗಂತೂ ಇವರನ್ನು ನೋಡುವಾಗ ಕೈ ಮುಗಿಬೇಕಂತ ಹೇಳಿ ಅನ್ನಿಸ್ತು. ಈಗಿನ ಕಾಲದಲ್ಲಂತೂ ಇಷ್ಟೆಲ್ಲ ಯಾರು ಮಾಡ್ತಾರೆ ಹೇಳಿ. ಹೀಗೆ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ.